ಭಾರತಾದ್ಯಂತ 14,000 ರೈಲ್ವೆ ಬಿಲ್ಡಿಂಗ್ ಸೇತುವೆಗಳು, ಮೇಲ್ಸೇತುವೆ, ಕೆಳಸೇತುವೆಯನ್ನು ರಾಷ್ಟ್ರದ ಪ್ರಧಾನಿಗಳು ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕದಿಂದ 700ಕ್ಕೂ ಮೇಲ್ಪಟ್ಟು ಈಗಾಗಲೇ ಆಗಿದೆ. ಇನ್ನು ನೂರಾರು ನಡೀತಾ ಇದೆ. ನನಗನ್ನಿಸ್ತದೆ ಇಂಥ ಒಳ್ಳೆಯ ಯುಗ ಸ್ವತಂತ್ರ ಬಂದ ಮೇಲೆ ಕರ್ನಾಟಕದಲ್ಲಿ ಅದರೊಳಗೆ ರೈಲ್ವೆ ಇಲಾಖೆ ಬಂದಿರತಕ್ಕಂಥದ್ದು ಅದು ಕೇವಲ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರದಲ್ಲಿ 12 ವರ್ಷದಲ್ಲಿ ಏನು 50 ವರ್ಷದ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದರೆ ಇದು ಒಂದು ದೊಡ್ಡ ಉದಾಹರಣೆ. ಅಪ್ಪ, ನಾವು ಅದಕ್ಕೋಸ್ಕರವಾಗಿ ಇನ್ಮೇಲೆ ರಾಜ್ಯ ಸರ್ಕಾರಗಳ ಹತ್ರನೇ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಇದೊಂದು ತಡ ಅಲ್ಲ, 45-50 ವರ್ಷದ್ದಿದ್ದು. ಬೇಕಾದ್ರೆ ನಾವೆಲ್ಲ ಮಾಹಿತಿ ಕೊಡ್ತೀನಿ ನಿನಗೆ. ಇದನ್ನೆಲ್ಲ ಮಾಡಿ ಪ್ರಧಾನಿಗಳು ಯಾವುದೇ ಮೇಲ್ಸೇತುವೆ, ಕೆಳಸೇತುವೆಗೆ ಅಕ್ವಿಜೇಷನ್ ಆದಿಯಾಗಿ ನಾವೇ ದುಡ್ಡು ಕೊಡೋದು, ನಾವೇ ಮಾಡೋದು ಅಂತ ಮಾಡಿದ್ದೀವಿ. ಆದರೂ ಕೂಡ MB ಪಾಟೀಲ್ ಸಾಹೇಬರು ತುಂಬ ಶ್ರಮ ಹಾಕಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ಇವತ್ತು ಅವರು ಕೂಡ ಬಂದಿದ್ದಾರೆ. ಇನ್ನು ಮುಂದಿನ ಯಾವುದೇ LC ಗೇಟ್ಗಳು ಯಾವುದೇ ಮಾಡಿದ್ರು ಕೂಡ ನಾವು ಭಾರತ ಸರ್ಕಾರದಿಂದ ಮಾಡ್ತೀವಿ. ಈ ರೀತಿ ತಡ ಆಗೋದಕ್ಕೆ ಬಿಡೋದು. ಇದನ್ನು ಇನ್ನೂ ಒಂದು 15, 16, 20 ದಿವಸದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳೇ ಅದನ್ನು ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅವ್ರು ಯಾವಾಗ ಟೈಮ್ ಕೊಡ್ತಾರೋ ಅವಾಗ ಆಗ್ತದೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.